5 seconds. Start. ಸದರಿಯವರು ಮುಂದುವರೆದು ಸದರಿ ಕೃತ್ಯದ ಕುರಿತು ಪೊಲೀಸರ ಮುಂದೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಹಾಗೂ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಎಂದು ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಅದೇ ರೀತಿ ಚಾಸ 6 ಬಾರ್ ಪ್ರಾಸ 2ರವರು ಪ್ರತ್ಯಕ್ಷ ಸಾಕ್ಷಿದಾರರಿದ್ದು ತಮ್ಮ ಸಾಕ್ಷ್ಯದಲ್ಲಿ ಯಾವುದೇ ಜಗಳವನ್ನು ತಾವು ನೋಡಿರುವುದಿಲ್ಲ. ಫುಲ್ ಪಾಯಿಂಟ್. ತನ್ನ ಸಮಕ್ಷಮ ಆರೋಪಿತರು ಚಾಸ 1 ಮತ್ತು 4ರವರಿಗೆ ಹೊಡಿಬಡಿ ಮಾಡಿರುವುದಿಲ್ಲ ಎಂದು ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಅದರಂತೆ ಗುನ್ನಾ ಜಾಗೆಯ ಪಂಚರಾದ ಚಾಸ 3 ಬಾರ್ ಪ್ರಾಸ 2ರವರು ಸಹ ತಮ್ಮ ಸಮಕ್ಷಮ ಯಾವುದೇ ಪಂಚನಾಮೆ ಮಾಡಿಲ್ಲ, ಯಾವುದೇ ಪಂಚನಾಮೆಗೆ ತಾವು ಸಹಿ ಮಾಡಿರುವುದಿಲ್ಲ ಎಂದು ಸಾಕ್ಷಿ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಇನ್ನುಳಿದಂತೆ ಚಾಸ 4 ಬಾರ್ ಪ್ರಾಸ 8 ವೈದ್ಯಾಧಿಕಾರಿಗಳು ಮತ್ತು ಚಾಸ 9 ಬಾರ್ ಪ್ರಾಸ 5ರವರು ತನಿಖೆಯ ಸಮಯದಲ್ಲಿ ತಮ್ಮ ಪಾತ್ರದ ಕುರಿತು ಸಾಕ್ಷ್ಯ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಆದ್ದರಿಂದ ಪ್ರಾಸ 1ರವರು ಸ್ವತಃ ಗಾಯಾಳು ಮತ್ತು ದೂರುದಾರರಿದ್ದು ಅಭಿಯೋಜನೆಯ ಪ್ರಕರಣವನ್ನು ಅನುಸರಿಸಿ ಸಾಕ್ಷ್ಯ ನುಡಿಯದೆ ಇರುವುದರಿಂದ ಒಂದು ಕಡೆ ಸಂಶಯ ವ್ಯಕ್ತವಾಗುತ್ತದೆ. ಫುಲ್ ಪಾಯಿಂಟ್. ಅದು ಅಲ್ಲದೆ ಪ್ರತ್ಯಕ್ಷ ಸಾಕ್ಷಿದಾರರು ಮತ್ತು ಪಂಚರು ಸಹ ಅಭಿಯೋಜನೆಯ ಪ್ರಕರಣವನ್ನು ಅನುಸರಿಸಿ ಸಾಕ್ಷ್ಯ ನುಡಿದಿರುವುದಿಲ್ಲ. ಫುಲ್ ಪಾಯಿಂಟ್. ಚಾಸ 4 ಬಾರ್ ಪ್ರಾಸ 1ರವರ ಒಬ್ಬರ ಸಾಕ್ಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಆರೋಪಿತರ ವಿರುದ್ಧದ ಪ್ರಕರಣವನ್ನು ಅಭಿಯೋಜನೆಯು ಪಡಿಸಿದೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಫುಲ್ ಪಾಯಿಂಟ್. ಚಾಸ 4 ಬಾರ್ ಪ್ರಾಸ 1ರವರ ಸಾಕ್ಷ್ಯವನ್ನು ಪರಿಗಣಿಸುವ ಮುನ್ನ ಸದರಿ ಸಾಕ್ಷ್ಯಕ್ಕೆ ಪೂರಕವಾಗಿ ಪ್ರತ್ಯಕ್ಷ ಸಾಕ್ಷಿಗಳಾಗಲಿ ಪಂಚರಾಗಲಿ ಅಥವಾ ಸ್ವತಃ ದೂರುದಾರರಾಗಲಿ ಅಭಿಯೋಜನೆಯ ಪ್ರಕರಣವನ್ನು ಅನುಸರಿಸಿ ಸಾಕ್ಷ್ಯ
ನುಡಿದ ಬಗ್ಗೆ ಅವಲೋಕಿಸುವುದು ಸೂಕ್ತವಾಗುತ್ತದೆ. ಫುಲ್ ಪಾಯಿಂಟ್. ಆದರೆ ಸದರಿ ಪ್ರಕರಣದಲ್ಲಿ ಚಾಸ 4 ಬಾರ್ ಪ್ರಾಸ 1ರವರನ್ನು ಹೊರತುಪಡಿಸಿ ಉಳಿದೆಲ್ಲರೂ ಅಭಿಯೋಜನೆಯ ಪ್ರಕರಣದ ವಿರುದ್ಧ ಸಾಕ್ಷ್ಯ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಆದ್ದರಿಂದ ಚಾಸ 4 ಬಾರ್ ಪ್ರಾಸ 1ರವರನ್ನು ಆಸಕ್ತ ಸಾಕ್ಷ್ಯವೆಂದು ಪರಿಗಣಿಸಬೇಕಾಗುತ್ತದೆ. ಫುಲ್ ಪಾಯಿಂಟ್.